ಮುಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಸದ್ಯ ಲೋಕಾಯುಕ್ತ ಪೊಲೀಸರಿಂದ 4 ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿದೆ. ಆದ್ರೆ ಉಳಿದವರಿಗೆ ಇನ್ನೂ ಸಹ ಟೆನ್ಷನ್ ಹೆಚ್ಚಾಗ್ತಾ ಇದೆ. ಮುಡಾ ಸೈಟ್ ಹಂಚಿಕೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಕುಟುಂಬಕ್ಕೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಉಳಿದವರಿಗೆ ಟೆನ್ಷನ್ ಆರಂಭ ಆಗಿದೆ. ಮುಡಾ 50-50 ಫಲಾನುಭವಿಗಳು ಸದ್ಯಕ್ಕೆ ಸೇಫ್ ಅಲ್ಲ. 50-50 ಸೈಟ್ ಪಡೆದ ಫಲಾನುಭವಿಗಳಿಗೆ ಮಾರಿ ಹಬ್ಬ ಕಾದಿದೆ. ತನಿಖೆ ವಿಚಾರದಲ್ಲಿ ಖುದ್ದು ಸಿದ್ದರಾಮಯ್ಯ ಅವರೇ ಎದ್ದು ನಿಂತಿದ್ದಾರೆ. ಮುಡಾ ಬಗ್ಗೆ ಸೈಲೆಂಟ್ ಆಗಿದ್ದ ಸಿಎಂ ಈಗ ಆಕ್ಟಿವ್ ಆಗ್ತಾ ಇದ್ದಾರೆ. 50-50 ಹಗರಣ ಮಾಡಿದವರಿಗೆ ಮಾರಿ ಹಬ್ಬಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಯಾರಿ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಸೈಟ್ ಪಡೆದ ಫಲಾನುಭವಿಗಳಿಗೆ ಇದರಿಂದ ಟೆನ್ಷನ್ ಆರಂಭ ಆಗಿದೆ. ಮುಡಾ ಕ್ಲೀನ್ ಮಾಡೋದಕ್ಕೆ ಖಡಕ್ ಆಗಿ ಸೂಚನೆಯನ್ನ ನೀಡಿದ್ದಾರೆ ಸಿದ್ದರಾಮಯ್ಯ ಅವರು. ದೇಸಾಯಿ ಆಯೋಗ ಮೂಲಕ ಪ್ರಕರಣ ಬೆಳಕಿಗೆ ತರುವುದಕ್ಕೆ ತಯಾರಿ ಆಗ್ತಾ ಇದೆ. ಮುಡಾ ಅಧಿಕಾರಿಗಳು, ಸಿಬ್ಬಂದಿ, ಕಂದಾಯ ಇಲಾಖೆಗೆ ಹೀಗಾಗಿ ನಡುಕ ಶುರುವಾಗಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಧುಸೂದನ್, ಇದೀಗ ಮುಖ್ಯಮಂತ್ರಿಗಳು ಮುಡಾ ವಿಚಾರದಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಸೊ ಯಾವ ರೀತಿಯಾಗಿ ಮುಡಾದ 50-50 ಫಲಾನುಭವಿಗಳಿಗೆ ಈ ಸಂದರ್ಭದಲ್ಲಿ ಮಾರಿ ಹಬ್ಬ ಕಾದಿದೆ, ಜೊತೆಗೆ ಯಾವ ರೀತಿಯಾಗಿರುವಂತಹ ನಿರ್ಧಾರಗಳು ಸರ್ಕಾರದಿಂದ ಬರಬಹುದು ಅಂತ? ಮಧುಕರ್, ಏನಂತಂದ್ರೆ ಈಗ ಏನು ಮೂಡಾದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಮೂರು ಕಡೆಗಳಲ್ಲಿ ತನಿಖೆ ಆಗ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಗಮನಿಸಬಹುದು. ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರ ಕುಟುಂಬದಿಂದ ಪಡೆದಿರತಕ್ಕಂತಹ 14 ಬದಲಿ ನಿವೇಶನಗಳೇನಿವೆ, ಆ ನಿವೇಶನಗಳಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ತನಿಖೆ ನಡೆದಾಯಿತು. ಈಗಷ್ಟೇ ಕೂಡ ಲೋಕಾಯುಕ್ತರು ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿರ್ತಕ್ಕಂಥದ್ದು. ಅದರಲ್ಲಿ ಸಿದ್ದರಾಮಯ್ಯ, ಪಾರ್ವತಿ ಸಿದ್ದರಾಮಯ್ಯನವರು, ಅದೇ ರೀತಿಯಾಗಿ ಇನ್ನುಳಿದಂತೆ ಒಟ್ಟು 4 ಜನ ಆರೋಪಿಗಳೇನಿದ್ದಾರೆ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಅಂತಂದ್ರು. ಅಂದ್ರೆ ಸಿದ್ದರಾಮಯ್ಯನವರು ಒಂದು ಕಡೆ ಈ ಒಂದು ಪ್ರಕರಣದಿಂದ ಆಚೆ ಬಂದಂತಾಗಿದೆ ಮತ್ತೆ ಸೇಫ್ ಆದಂತೆ ಆಗಿದೆ. ಆದರೆ ಮುಡಾದಲ್ಲಿ 2016ರಿಂದಲೂ ಕೂಡ ಈ ರೀತಿಯಾಗಿ 50-50 ಅನುಪಾತದಲ್ಲಿ ಸಾಕಷ್ಟು ಜನ ಫಲಾನುಭವಿಗಳು ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಮೂಲವಾಗಿ ಹೇಳ್ತಾ ಇರ್ತಕ್ಕಂಥದ್ದು 50-50 ಅನುಪಾತದ ನಿವೇಶನಗಳನ್ನ ಕೊಡುವಂತ ವಿಚಾರ ಏನಿದೆ ಅದೇ ಕೂಡ ಅಕ್ರಮವಾಗಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರು ಇಡೀ ಮೂಡಾವನ್ನ ಕ್ಲೀನ್ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಂತೆ ಕಂಡು ಬರ್ತಾ ಇದೆ. ಒಂದು ಕಡೆ ಇಡೀ ತನಿಖೆಯನ್ನು ಮುಂದುವರಿಸ್ತಾ ಇದೆ. ಅದೇ ರೀತಿಯಾಗಿ ಈಗ ಲೋಕಾಯುಕ್ತರು ಕೂಡ ಕೇವಲ 4 ಜನರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ರು ಕೂಡ ಉಳಿದಂತೆ 50-50 ಅನುಪಾತ ಅಂದ್ರೆ 2016ರಿಂದ 2024ರವರೆಗೆ 50-50 ಅನುಪಾತದಲ್ಲಿ ತೆಗೆದುಕೊಂಡಿರತಕ್ಕಂಥ ನಿವೇಶನಗಳೇನಿವೆ ಈ ನಿವೇಶನಗಳಿಗೆ ಸಂಬಂಧಪಟ್ಟಂತ ತನಿಖೆಯನ್ನು ಮುಂದುವರಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಇಲ್ಲೇ ಕೂಡ ಗೊತ್ತಾಗ್ತಾ ಇರುವಂತದ್ದು ಮೂಡಾದಲ್ಲಿ ಇಷ್ಟು ವರ್ಷಗಳ ಕಾಲ 50-50 ಅನುಪಾತದಲ್ಲಿ ಅಕ್ರಮವಾಗಿ ನಿವೇಶನವನ್ನ ಪಡ್ಕೊಂಡಂತಹ ಫಲಾನುಭವಿಗಳೇನಿದ್ರು ಅವ್ರ್ಯಾರು ಕೂಡ ಈಗ ಲೋಕಾಯುಕ್ತದಿಂದ ಬಂದಿರತಕ್ಕಂಥ ವರದಿಯಿಂದ ಸೇಫ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿರುದ್ಧವಾಗಿ ತನಿಖೆ ಮುಂದುವರಿತೆ. ಜೊತೆಗೆ ಇಲ್ಲಿ ಕೇವಲ ಫಲಾನುಭವಿಗಳಷ್ಟೇ ಅಲ್ಲ, ಅವರಿಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಮೂಡಾದ ಅಧಿಕಾರಿಗಳಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, ಮತ್ತೆ ಸಬ್ ರಿಜಿಸ್ಟ್ರಾರ್ ಅಧಿಕಾರಿಗಳಿರ್ಬೋದು, ಇವರೆಲ್ಲರಿಗೂ ಕೂಡ ಈಗ ಕಂಟಕ ಎದುರಾಗಿದೆ, ಅವರೆಲ್ಲರಿಗೂ ಕೂಡ ಯೋಚನೆ ಎದುರಾಗಿದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ಬೋದು. ಯಾಕಂದ್ರೆ ದೇಸಾಯಿ ಅವರ ಆಯೋಗ ಈಗಾಗಲೇ ಕೂಡ ಕಳೆದ 6-7 ತಿಂಗಳಿಂದನೂ ಕೂಡ ತನಿಖೆಯನ್ನ ಮಾಡ್ತಾ ಇದೆ. ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ, ದಾಖಲಾತಿಗಳನ್ನ ಕ್ರೋಢೀಕರಿಸ್ತಾ ಇದೆ. ಒಂದು ವೇಳೆ ಅದರ ಆಯೋಗದ ವರದಿ ತಕ್ಷಣವೇ ಕೂಡ ಬಂದಂತ ಸಂದರ್ಭದಲ್ಲೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ರೆಡಿ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು. ಮಧುಕರ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.